ಅವನ್ ಮನೆ ಹತ್ರ ಹೋಗೋ ಬದಲು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೋದಾಗಿತ್ತಲ್ಲೋ. ಎಲ್ಲಿಗೆ? ಸುಡ್ಗಾಡ್ಗೆ. ಈ ನನ್ನ ಮಗ ಸಾಮಾನ್ಯದವರಲ್ಲ ಕಣೋ, ದೇವಾನೇ ಬಸರು ಮಾಡೋರಂದ್ರೆ ನಮ್ಮ ಕತೆ. ಮಗ ಪೇಷಂಟ್ ನಾನಲ್ಲ, ಮತ್ತೆ ನನ್ನ ಹೆಂಡತಿ. ಇದಿನ್ನೂ ಸೂಪರ್. ಐ ಆಮ್ ವುಮನೈಸರ್. ಹಂಗಂದ್ರೆ ಇವಳಲ್ವಾ ದೇವ? ಹಂಗಾದ್ರೆ ದೇವ ಇವನಾ? ಯಾಕಣ್ಣ ಇಲ್ಲಿ ಮಲ್ಕೊಂಡಿದ್ದೀರಾ? ಸ್ವಲ್ಪ ಕಡಿಮೆ ಕುಡಿಯೋದಲ್ವಾ? ಅವರೂ ಬ್ಯಾಗಲ್ಲಿ ಯಾವುದೋ ದುಬಾಯ್ ಸರಕು ಸಿಕ್ತು ಅಂದ್ಬಿಟ್ಟು ಗಂಟೆ ಕುಡಿದು ಚೆನ್ನಾಗಿ ಬಿತ್ಕೊಂಡಿದ್ದಾರೆ. ಅಣ್ಣ ಒಳಗೆ ಬನ್ನಿ, ಮಸಾಲ ಟೀ ಕೊಡ್ತೀನಿ. ಪುಟ ಪುಟ ಸ್ವಲ್ಪ ಅರ್ಜೆಂಟ್ ಇದೆ, ಡ್ರಾಪ್ ಕೊಡ್ತೀಯಾ? ಆಟೋ 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 ಕಣೋ, ನಿಲ್ಸು ನಿಲ್ಸಿ 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 ನಿಲ್ಸು 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 ನಿಲ್ಸು. ಓ ಏನ್ ಮರಿ, ನೀನಿನ್ನ ಬದುಕಿದೀಯಾ? ಆಲ್ರೆಡಿ ಸುಡ್ಗಾರ್ ಸೇರ್ಕೊಂಡಿರ್ತೀಯ ಅನ್ಕೊಂಡಿದ್ದೆ. ಗುರು ಹೌದ್, ನಿನ್ ಮಾತು ಕೇಳ್ಬೇಕಿತ್ತು ಗುರು. ಯಾಮಾರ್ಬಿಟ್ಟೆ. ನಡಿ ಗುರು, ಯಾವ್ದೋ ದೊಡ್ಡ ಆಸ್ಪತ್ರೆ ಹತ್ರ ಬಿಟ್ಬಿಡು. ಬಹಿಕ್ಕೆ ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಜೋಕಾಲಿಗಳಾಡ್ತವೆ. ಈ ಭಯ ಮಾತ್ರಗೋ ಇಂಜೆಕ್ಷನ್ಗೂ ಹೋಗೋದಲ್ಲ, ಇದಕ್ಕೆ ಛೂ ಮಂತ್ರನೇ ಹಾಕ್ಸ್ಬೇಕು. ಒಂದ್ ಒಳ್ಳೆ ಕಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹತ್ಕೊಳ್ಳಿ. ಭದ್ರಕಾಳಿ. ನೋಡಿ, ನಾವೀಗ ಬಂದಿರೋದು ಅಂತಿಂತ ಸ್ವಾಮಿಗಳ ಹತ್ರ ಅಲ್ಲ, ಅಮೆರಿಕ ಇಂದ ಆನೆಕಲ್ವರೆಗೂ ಎಲ್ಲಾ ದೇವಗಳನ್ನು ಪಾತ್ರ ಗುಡಿಸ್ಬಿಟ್ಟವ್ರೆ. ಅವ್ರಿಗೆ ದಿವ್ಯ ದೃಷ್ಟಿ ಜಾಸ್ತಿ, ಡೈರೆಕ್ಟ್ ಆಗಿ ಅವ್ರ ಮುಂದೆ ಹೋಗಕ್ಕಾಗಲ್ಲ. ನೀವಿಲ್ಲೇ ಕೂತೀರಿ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಓ ಸ್ವಾಮಿಗಳು ಏನೋ ಟ್ರೈ ಮಾಡ್ತಾವ್ರೆ. ಓ ಇದೇನಾ ದಿವ್ಯ ದೃಷ್ಟಿ ಅಂದ್ರೆ? ರುದ್ರ ಸ್ವಾಮೀಜಿ ಬಂದೇನಪ್ಪ. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಆಟೋ ಓಡಿಸ್ಬೇಡ, ನಿನಗೆ ಕಬ್ಬಣ ಆಗ್ ಬರಲ್ಲ ಅಂತ. ಸ್ವಾಮೀಜಿ ಈಗ ಬಂದಿದ್ದು ಬೇರೆ ವಿಷಯ. ಹೇಳಕ್ಕಂತ ಇಬ್ರು ಫಾರಿನ್ ಕಸ್ಟಮರ್, ನಿಮ್ ಫ್ಯಾಷನ್ಗೆ ನನ್ ರೇಷನ್ಗೆ ಎರಡಕ್ಕೂ ವರ್ಕೌಟ್ ಆಗ್ಬೇಕು. ಹಂಗೇನಾದ್ರು ಮಾಡಿ. ರುದ್ರ ಸ್ವಾಮೀಜಿ, ಕೆಲ್ಸ ಆಗೋದ್ಕಿಂತ ಮುಂಚೆ ಕಾಸು ಕೇಳ್ಬಾರ್ದಪ್ಪ. ಕೆಲಸ ಆದ್ಮೇಲೆ ಕೊಡಿ ಸ್ವಾಮೀಜಿ. ಕಸ್ಟಮರು ದೇವ್ರ, ಅವ್ರನ್ನ ಕಾಯಿಸ್ಬಾರ್ದು. ಹೋಗು, ಕರಿ ಹೋಗು, ಕರಿ ಹೋಗು. ರಮೇಶ, ಯಾವ್ದೋ ಫಿಲಂ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇದ್ದಂಗೈತಲ್ಲ. ಬಂದ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಾಮೀಜಿ, ಅದೇನ್ ಈ ಸಮಸ್ಯೆಯಿಂದ ನಮ್ಮನ್ನ ನೀವೇ ಕಾಪಾಡಬೇಕು. ಡೋಂಟ್ ವರಿ, ಕಂಜೂರಿಂಗ್ಗೆ ಕೈ ಕಾಲ್ ಮುರಿದಾಕ್ಬಿಟ್ಟಿದ್ದೀನಿ, ಅನ್ನ ಬೆಲೆನ ಅಟ್ಟಾಡ್ಸ್ಬಿಟ್ಟಿದ್ದೀನಿ. ನಾಗವಲ್ಲಿಗೆ ನಾಗಮಂಗಲದಲ್ಲೇ ಬಂಧಿಸ್ಬಿಟ್ಟಿದ್ದೀನಿ. ಸ್ವಾಮಿ, ಉಷ್ ಪಿಕ್ಚರ್ ಅಲ್ಲಿ ದೇವಾನೇ ಇದ್ದಿಲ್ವಲ್ಲ ಸ್ವಾಮಿ? ಇತ್ತು, ನಾನೇ ಶೂಟಿಂಗ್ಗಿಂತ ಮುಂಚೆ ಓಡಿಸ್ಬಿಟ್ಟೆ. ಸ್ವಾಮೀಜಿ, ನಿಮ್ ಕಣ್ಣಿಗೆ ನಾವೇ ಕಾಣಲ್ಲ, ಇನ್ನ ದೆವ್ವ. ದಿವ್ಯ ದೃಷ್ಟಿ 3ನೇ ಕಣ್ಣಿಂದ ಎಲ್ಲ ಆಪರೇಟ್ ಮಾಡ್ತೀನಿ. ದೆವ್ವನ್ನ ಸ್ಮೆಲ್ಲಲ್ಲೇ ಕಂಡಿಡಿತಾನೋ? ರುದ್ರ, ಸ್ವಾಮೀಜಿ ಸಗಣಿ ತುಳ್ಕೊಂಡ್ ಬಂದ್ಬಿಟ್ಟಿದ್ಯಾರ? ಹೌದಾ?
ಸಾರಿ ಸ್ವಾಮೀಜಿ, ತಗೊಂಡ್ ಬಂದ್ಬಿಡ್ತೀನಿ. ಆಪ್ತ ಮಿತ್ರ ನೋಡಕ್ಕೋಗಿ ಆತ್ಮದ ಜೊತೆ ಬಂದಿದ್ದೀರ. ಅದು ಎಲ್ಲಿಂದ ಪ್ರಾರಂಭ ಆಯಿತೋ ಅಲ್ಲೇ ಎಂಡಾಗಬೇಕು. ಇದಕ್ಕೆ 20,000 ಪರ್ ಕಾಲ್ ಶೀಟ್. ಎಷ್ಟಾದ್ರೂ ಪರವಾಗಿಲ್ಲ ಸ್ವಾಮೀಜಿ. ಓ ಕಾಲ್ ಶೀಟ್ ಲೆಕ್ಕ. ರುದ್ರ ಸ್ವಾಮೀಜಿ ನೋಡಿಯಪ್ಪ, ಆಟೋ ತೆಗಿ. ಬನ್ನಿ ಬನ್ನಿ. ಪೈಲ್ವಾನು 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 ಎಲ್ ರಾಜ, ಕ್ಲಿನಿಕ್ ಕಡೆ ಬಂದೇ ಇಲ್ಲ? ಬಾಪ ನೀನು ಚೀಟಿ ಕಾಸು ಬರೋ ಕೊಟ್ಟಿಲ್ಲ. ಅವ್ನು 20 ಸತಿ ಫೋನ್ ಮಾಡ್ತಾನೆ ಡೈಲಿ. ಐ ಇದೇನು ಮಕ್ಕಳಾಗಟ್ಟ ಇವಲ್ ಮಕ್ಕಳಾಟ. ಅದೇ ಇನ್ನ ನಾನು ಮಗು ಆಗ್ಬಿಡ್ತೀನಿ ಅಷ್ಟೇ. ಮಾಡ್ತೀನಿ ತಡಿ ನಿಂಗೆ. ನನ್ನ ಹತ್ರನೇ ಕಲ್ಲಾಟನಾ? ಹಿಂಗೆ ಅವ್ರ ಪೈಲ್ವಾನ್ ಸಿಗ್ತಾನೆ. ಇದೇನಿದು ಟ್ವಿನ್ಸ್ ಅಂದ್ರೆ ಡಬಲ್ ಟ್ವಿನ್ಸ್ ಆಗ್ಬಿಟ್ಟಿದೆ. ಎಲ್ಲರೂ ನಿಮ್ಮಪ್ಪ? ಈ ಚಂಗ್ಲಾಡಿದಕ್ಕೆ ನಿಮ್ಮಪ್ಪ ಕಟ್ಟಾಕಿರೋದು ನಿಮ್ಮನ್ನ. ಅಶ್ವಾಗ್ತಿದ್ಯಾ? ಹಾಲು ಕುಡಿತೀರಾ? ಬಂದೇ ತಡೀರಿ, ಮತ್ತೆ ಚಂಗ್ಲಾಟ ಆಡ್ಬಾರ್ದು. ಅಪ್ಪ ಪುಣಪ್ಪ. ಯಾರಪ್ಪ ಈ ಆಪತ್ ಬಂದ? ಯಾವನಾದ್ರೆ ನಮ್ಗೇನೆ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ ನಡೆಯ. ರುದ್ರ, ಒಂದೇ ಒಂದ್ ಫೇಲ್ಯೂರ್ಗೆ ನನ್ಗೆ ಇಷ್ಟೊಂದು ಕಿಂಡಲ್ ಮಾಡ್ತೀಯಲ್ಲೋ. ಮುಚ್ಕೊಂಡ್ರೆ ಇದು ಯಾವ್ದೋ ಕಂಜೂರಿಗೆ ಕೈ ಕಾಲು ಮುರಿದು ಹಾಕ್ಬಿಟ್ಟಿದೀನಿ, ಅಣ್ಣ ಬೆಲೆನ ಆಟ ಆಡ್ಸ್ಬಿಟ್ಟಿದೀನಿ ಅನ್ಬಿಟ್ಟು ಕರ್ಕೊಂಡ್ ಬಂದಿಲ್ಲ ದೇವ್ರ ಮನೆ ಲಾಕ್ ಮಾಡಿಸ್ತೀಯ? ಏನು ದೇವದ ಮನೇನಾ ಸರ್? ಅದು ಏನ ರುದ್ರ, ಆಳತೆ ಮೀರು ಮನ ಮಾಡ್ತಿದೀಯ. ನನಗೆ ಕಣ್ಕಾಣ್ದೇ ಇರ್ಬೋದು, ಆದ್ರೆ ನನ್ನ ಹತ್ರ ಚೂರು ಟ್ಯಾಲೆಂಟ್ ಇದೆ, ಬಳಸ್ಕೊಂತೀನಿ. ಬಾತ್ರೂಮ್ ಸ್ಮೆಲ್ಲು. ರುದ್ರ, ನೀನ್ ಯಾಕಪ್ಪ ಇಲ್ಲಿ ನಿಂತಿದೀಯಾ? ಇಲ್ಲಿ ದೇವ್ಗಳ ಕಾಟ. ಹೋಗು, ಅಲ್ಲಿ ಹೋಗು, ಹೋಗು. ರುದ್ರ, 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 ಯಾರು ಯಾರು ಯಾರು? ರುದ್ರ, ದೆವ್ವ ಓಡ್ಸಕ್ ಬಂದ ನಮ್ಮ ಸ್ವಾಮೀಜಿ, ದೇವ್ಗಳ ಕೈಯಲ್ಲಿ ಕಿಸ್ಕೊಂಡ ಗುನ್ನಾಜಿ. ಗುನ್ನ ಗುನ್ನ ಹೇ ಗುನ್ನ 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 ಓಹೋ ಗುನ್ನ ಗುನ್ನ. ಬಾತ್ರೂಮಲ್ಲಿ ಯಾರು ಬ್ಲೀಚಿಂಗ್ ಪೌಡ್ರ್ ಚೆಲ್ಬಿಟ್ಟಿದ್ರು, ಜಾರ್ ಬಿದ್ಬಿಟ್ಟೆ. ನೀವು ಕಿರ್ಚಿದ್ ನೋಡಿದ್ರೆ ಜಾರ್ ಬಿದ್ದಿರಂಗಿಲ್ಲ, ಯಾರೋ ಜಾಡ್ ಸೋದಿರಂಗೈತೆ. ಸಾಕು, ಒಂದು ಕಾಂಪ್ರಮೈಸಿಗೆ ಬಂದ್ಬಿಡೋಣ. ಮಿಸ್ಟರ್ ದೇವಾಸ್, ನಿಮ್ಗೆ ಏನೇ ಅನ್ಯಾಯ ಆಗಿದ್ರು ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ. ಬನ್ನಿ, ಹೊರಗೆ ಬನ್ನಿ, ದಯವಿಟ್ಟು ಹೊರಗೆ ಬನ್ನಿ. ನೀವು ಬರ್ಲಿಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ. ಕಣ್ಣಪ್ಪ, ಆಲ್ರೆಡಿ ಬಂದಾಯ್ತವ್ರು. ಸ್ವಲ್ಪ ಇರಿ, ನಾನು ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಪೈಲ್ವಾನು ಪೈಲ್ವಾನು, ನನ್ನ ಚೀಟಿ ಕಾಸು ಸ್ವಲ್ಪ. ಮೌನ ಸಾಕು,
ನಿಮ್ಮ ಸಮಸ್ಯೆ ಏನು ಹೇಳಿ? 1.5 ವರ್ಷದಿಂದ ಕೆಂಗೇರಿಯಲ್ಲಿ ನಮ್ಮ ಸಂಬಂಧಿಕರೊಬ್ರು ತೀರ್ಕೊಂಡಿದ್ರು. ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಅಂತ ಆಟೋ ಬುಕ್ ಮಾಡಿದ್ವಿ. ಅವನು ತುಂಬಾ ನಿಧಾನಕ್ಕೆ ಹೋಗ್ತಿದ್ದ. ಸ್ವಲ್ಪ ಬೇಗ ಹೋಗಪ್ಪ, ಎಣ ಎತ್ತು ಬಿಡ್ತಾರೆ ಎಂದ್ವಿ. ಅದಕ್ಕೆ ಅವನು ಈಗ ಎತ್ತೀನಿ ನೋಡಿ ಅಂತ ವೀಲಿಂಗ್ ಹೊಡೆಯಕ್ಕೆ ಹೋಗಿ ಕೆಂಗೇರಿ ಮೋರಿಗೆ ದಬ್ಬಾಕ್ಬಿಟ್ಟ. ಸಣ್ಣ ಸ್ಕ್ರಾಚು ಆಗಲಿಲ್ಲ. ವಾಸನೆಗೆ ಹೋಗ್ಬಿಟ್ವಿ. ಜೋಡಿ ಅಕ್ಕಿ ಹಂಗಿದ್ದು ದೂರ ಮಾಡ್ಬಿಟ್ಟ. ಹಂಗಾದ್ರೆ ನಿಮ್ಮಿಬ್ರಲ್ಲಿ ಯಾರ್ ದೆವ್ವ? ಇವಳು ಇವರು ಇವಳು ಇವರು ಇವಳು ಇವರು ಇವಳು ಇವರು ಇವಳೇ ಇವರೇ. ನಿಂಗಂಕಪ್ಪ ಗೊತ್ತು ರುದ್ರ? ಹೆಸರೇನಂದ್ರೆ ರುದ್ರ. ಇವನೇ ನಮ್ಮನ್ನ ಸಾಯಿಸಿದ್ದು. ನಿಮ್ಮನ್ ಸಾಯಿಸಿದ ಅವನ್ ತಾನೆ. ಅವನ್ ಹಿಡ್ಕೊಳ್ಳಿ, ನಮ್ಮನ್ ಬಿಟ್ಬಿಡಿ, ನಾವ್ ಹೆಂಗೋ ಬದುಕೊಂತೀವಿ. ನಿಮ್ಮನ್ನ ಹೆಂಗ್ ಬದುಕಕ್ ಬಿಡೋಣ? ಯಾಕೆ? ನೀವು ಸತ್ತು 2 ಅವರ್ ಆಯ್ತು. 2 ಅವರ್ ಹಿಂದಕ್ಕೆ ಹೋಗಿ. ರುದ್ರ, ಸ್ವಾಮೀಜಿ ಇಷ್ಟೊಂದು ನಿಧಾನಕ್ಕೆ ಹೋದ್ರೆ ದೆವ್ವಗಳು ಮಿಸ್ ಆಗ. ಹಂಗಂತೀರಾ? ಸ್ವಲ್ಪ ಫಾಸ್ಟ್ ಆಗಿ ಹೋಗಪ್ಪ. ನೋಡಿ, ಒಳ್ಳೆ 2 ವೀಲರ್ ಹೋದಂಗೆ ವೀಲಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಎಲ್ಲರಿಗೂ ಹೊಗೆ ಹಾಕಿಸ್ಬಿಟ್ಟಲ್ಲೋ ರುದ್ರ. ಇವರೆಲ್ಲ ದೆವ್ವನ. ಪೈಲ್ವಾನು, ನಾನ್ ಬರ್ಲಾ? ನಾನ್ ಡ್ರಾಪ್ ಮಾಡ್ಲಾ?